ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಜನಸಮೂಹಕ್ಕೆ ಹೀಗೆಂದರು, ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ. ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನ ಮಾರಿ ಈ ಹೊಲವನ್ನೇ ಕೊಂಡು ಬಿಡುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು. ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು. ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ. ಕೆಟ್ಟವನ್ನು ಎಸೆದು ಬಿಡುತ್ತಾರೆ. ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು, ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥವಾಯಿತೇ ಎಂದು ಯೇಸು ಕೇಳಿದರು. ಶಿಷ್ಯರು ಅರ್ಥವಾಯಿತು ಎಂದರು. ಆಗ ಯೇಸು ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ. ಅವನು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ನಿಮಗೆಲ್ಲರಿಗೂ ಕೂಡ ಸಂತ ಅಣ್ಣಮ್ಮ ಹಾಗೂ ಜೋಕಿಮ್ ಈ ಹಬ್ಬದ ಶುಭಾಶಯಗಳು. ಹ್ಯಾಪಿ ಫೀಸ್ ಡೇ ಟು ಯು. ಇವತ್ತು ವಿಶೇಷವಾಗಿ ನಾನು ಹೇಳಿದ ಪ್ರಕಾರ ಮನೆಯಲ್ಲಿ ಇರುವ ಹಿರಿಯರು, ತಂದೆ ತಾಯಿಗಳು, ಅಜ್ಜಿ ತಾತ ಇದ್ದರೆ ಅವರ ಹತ್ರ ಆಶೀರ್ವಾದ ತಗೊಂಡು ಹೇಳಿ, ಇನ್ನು ಮೇಲೆ ನಾವು ಗೌರವ ಕೊಟ್ಟು ಆಹಾರ ಕೊಟ್ಟು ನಿಮಗೆ ಕೊಡಬೇಕಾದ ಉನ್ನತ ಸ್ಥಾನವನ್ನು ಮನೆಯಲ್ಲಿ ಕೊಟ್ಟು ಅವರ ಆಶೀರ್ವಾದವನ್ನು ಸದಾ ಪಡ್ಕೋತೀವಿ ಅಂತ ಒಂದು ಮಾತನ್ನು ನೀವು ಹೇಳಬೇಕು. ಕ್ರಿಸ್ತಿಯ ಜೀವನ. ಯಾವ ಓರ್ವ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಆತ ತನ್ನ ತಂದೆ ಹೆಗಲ ಮೇಲೆ ಕುಳಿತಿರ್ತಾನೆ. ಆದ್ದರಿಂದ ತಂದೆ ತಾಯಿಗಳನ್ನು, ಹಿರಿಯವರನ್ನು ಮರಿಬಾರ್ದು. ಅವರ ಆಶೀರ್ವಾದದಲ್ಲಿ ದೇವರ ಆಶೀರ್ವಾದ ಇದೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಶೀರ್ವಾದವನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರಯತ್ನ ಮಾಡಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶ ಸಂತ ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ಕೊನೆಯ ಭಾಗ 44ನೇ ವಚನದಿಂದ 52ನೇ ವಚನದವರೆಗೂ. ಈ ಸಂತ ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ಒಟ್ಟು ಯೇಸು ಸ್ವಾಮಿ 8 ಸಾಮತಿಗಳನ್ನು ಹೇಳ್ತಾರೆ. 8 ಸಾಮತಿಗಳು. ಬಿತ್ತುವವನ ಸಾಮತಿಯಿಂದ ಪ್ರಾರಂಭವಾಗಿ ಶಾಸ್ತ್ರಜ್ಞನು ತನ್ನ ಮನೆಯಿಂದ ಹೊಸ ಹಳೆಯ ವಿಷಯಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎನ್ನುವ ಸಾಮತಿಯೊಂದಿಗೆ 8 ಸಾಮತಿಗಳನ್ನು ಯೇಸುಸ್ವಾಮಿ ಹೇಳಿ ಈ ಸ್ವರ್ಗ ಸಾಮ್ರಾಜ್ಯ ಹೇಗಿರುತ್ತದೆ, ಅದರ ನಮ್ಮ ಪಾತ್ರ ಏನಾಗಿರುತ್ತದೆ ಎನ್ನುವ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಎಷ್ಟು ಪ್ಯಾರಬಲ್ಸ್ ಇದೆ, ಎಷ್ಟು ಸಾಮತಿಗಳಿವೆ ಕೇಳಿಸ್ಕೊಂಡ್ರಾ? ಶುಭ ಸಂದೇಶ ಗುರುಗಳು ತುಂಬ ಜೋರಾಗಿ ಓದಿದ್ರು. ಎಷ್ಟು ಸಾಮತಿಗಳಿವೆ?
ಮೂರ ಮೂರ ಎರಡ ಮೂರ ಮೂರು ಹೇಳಿ. ನಾಲ್ಕಿದೆ. ಒಂದು, ಒಬ್ಬಾತ ಏನು ಮಾಡ್ತಾನೆ, ಒಂದು ಹೊಲದಲ್ಲಿ ನಿಧಿಯನ್ನು ಕಾಣ್ತಾನೆ, ಅದನ್ನು ಕೊಂಡುಕೊಳ್ಳೋದಕ್ಕೆ ತನ್ನಲ್ಲಿರುವ ಎಲ್ಲವನ್ನ ಮಾರಿ ಅದನ್ನು ಕೊಂಡುಕೋತಾನೆ. ಎರಡನೆಯದು ಮುತ್ತು ರತ್ನಗಳು. ಆತನು ಹುಡುಕೊಂಡು ಹೋಗ್ತಾನೆ, ಅತಿ ಸುಂದರವಾದ ಒಂದು ಮುತ್ತು ರತ್ನವನ್ನು ನೋಡಿದಾಗ ತನ್ನಲ್ಲಿರುವ ಎಲ್ಲವನ್ನ ಮಾರಿ ಅದನ್ನು ಕೊಂಡುಕೊಳ್ತಾನೆ. ಮೂರನೆಯದು, ಒಬ್ಬ ಬಲೆಯನ್ನು ಬೀಸಿ ಹೊರಗೆ ತಂದಾಗ ಅದರಲ್ಲಿರುವ ಒಳ್ಳೆಯ ಕೆಟ್ಟ ಮೀನುಗಳನ್ನು ತಗೋತಾನೆ. ಒಳ್ಳೆಯ ಮೀನುಗಳನ್ನು ತಗೋತಾನೆ, ಕೆಟ್ಟ ಮೀನುಗಳನ್ನು ಎತ್ತಿ ಎಸೆಯುತ್ತಾನೆ. ಕೊನೆಯದಾಗಿ ಈ ಶಾಸ್ತ್ರಜ್ಞನು ಎನ್ನುವವನು ಮನೆ ಯಜಮಾನ ಇದ್ದ ಹಾಗೆ ಮನೆ ಒಳಗಿಂದ ಆತನು ಒಳ್ಳೆಯ ಹಳೆಯ ಹೊಸ ವಿಷಯಗಳನ್ನು ಹೊರಗೆ ತರುತ್ತಾ ಇರ್ತಾನೆ. 4 ಆಯ್ತಾ? ವೆರಿ ಗುಡ್. ಈ 4 ಸಾಮತಿಗಳ ಅರ್ಥ ಏನು, ನಾನು ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುವ ವಿಷಯವನ್ನು ಒಂದಷ್ಟು ಮಟ್ಟಿಗೆ ಧ್ಯಾನಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಧಿ ಅನ್ನೋದು ಆ ಕಾಲದಿಂದ ಎಲ್ಲ ಪ್ರಾಂತ್ಯಗಳಲ್ಲಿ ಎಲ್ಲ ದೇಶಗಳಲ್ಲಿ ಇರುವಂತಹ ಒಂದು ವಿಷಯ. ಇವಾಗ ನಾವು ಏನು ಮಾಡ್ತೀವಿ, ಹೆಚ್ಚು ಬಂಗಾರ ಹಣ ಇದ್ದರೆ ಏನು ಮಾಡ್ತೀವಿ? 1 ಕೋಟಿ ರೂಪಾಯಿ ಇದೆ, ಏನು ಮಾಡ್ತೀವಿ? ಎಲ್ಲಿಡ್ತೀವಿ? ಬ್ಯಾಂಕಲ್ಲಿ ಹಾಕ್ತೀವಿ. ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು, ನಮ್ಮ ಅಜ್ಜಿಂದ್ರು ಏನು ಮಾಡೋರು, ಸಿಕ್ಕಿದ ದುಡ್ಡೆಲ್ಲ ಏನು ಮಾಡಿ ಒಂದು ಇದಕ್ಕೆ ಬಟ್ಟೆಲಿ ಹಾಕ್ಬಿಟ್ಟು ಮೇಲೆ ಇಟ್ಬಿಟ್ಟವರು. ಅದು ಏನಾಗ್ತಾಯಿತ್ತು, ಹಂಗೆ ಹೋಗ್ಬಿಡ್ತಾ ಇತ್ತು. ಅದು ಯಾವತ್ತಾದರೂ ಒಂದಿನ ಎತ್ತಿದ್ರೆ ಅರ್ಧ ನೋಟೇ ಇರೋದು, ಚಿಲ್ಲರೆ ಕಾಸು ಏನಾದರೂ ಇದ್ದರೆ ಇರೋದು. ಆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ಕಳ್ಳರಿಂದ ತಪ್ಪಿಸ್ಕೊಳ್ಳೋದಕ್ಕೆ, ತಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರು ಏನು ಮಾಡ್ತಿದ್ರು, ತಮ್ಮ ಭೂಮಿಯಲ್ಲಿ ಅದನ್ನು ಮುಚ್ಚಿಟ್ಟಾಗ ಒಂದು ವೇಳೆ ಆತ ಸತ್ತೋದ ಅಂತ ಇಟ್ಕೊಳ್ಳಿ, ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗಾದ್ರೂ ಗೊತ್ತಾಗುತ್ತಾ? ಯಾರಿಗೂ ಗೊತ್ತಾಗೋದಿಲ್ಲ. ಈಗ ನೀವು ಏನಾದರೂ ಆ ಹೊಲವನ್ನು ಕೊಂಡ್ಕೊಂಡು ಮನೆ ಕಟ್ಟಬೇಕಂತ ಹೇಳಿ ನೀವು ಆಳವಾಗಿ ತೋಡಿದಾಗ ಅದು ಹೊರಗೆ ಬರುತ್ತೆ. ಹೊರಗೆ ಬಂದಾಗ ನಿಮಗೆ ಲಕ್ ಅಲ್ವಾ? ಆ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆ ಥರ ಏನಾದರೂ ನೀತಿಯನ್ನು ಕಂಡ್ರೆ ಅದನ್ನು ಯಾರು ಓನರೋ ಅವ್ರಿಗೆ ಕೊಡಬೇಕಾಗಿತ್ತು. ಲ್ಯಾಂಡ್ ಓನರ್ಸ್ ಯಾರು ಇರ್ತಾರೋ ಅವರಿಗೆ ಕೊಡಬೇಕಾಗಿತ್ತು. ಆದರೆ ಈ ಕಾಲದಲ್ಲಿ ಒಂದು ವೇಳೆ ನಿಮ್ಮ ಸೈಟಲ್ಲಿ ತೋಡ್ತಾ ಇದ್ದೀರಾ, ಪಿಲ್ಲರ್ ಹಾಕೋದಕ್ಕೆ ಒಂದು ದೊಡ್ಡ ಬಿಂದಿಗೆ ಸಿಕ್ಬಿಡ್ತು, ಏನು ಮಾಡ್ತೀರಾ? ಸೈಲೆಂಟಾಗಿ ಕಂಬಳಿ ಹಾಕಿ ಆದಮೇಲೆ ಎತ್ಕೊಂಡೋಗಿ ಒಳಗಿಟ್ಕೊಬಿಡ್ತೀರಾ? ಏನು ಮಾಡ್ತೀರಾ? ಗೌರ್ಮೆಂಟ್ ಕೊಡಬೇಕು, ಕೊಡ್ತೀರಾ? ನಾನು ಯಾಕೆ ಕೊಡಲಿ ಸ್ವಾಮಿ? ಆ್ಯಕ್ಚುಲಿ ಇದರಲ್ಲಿ 2 ವಿಷಯ ಇದೆ. ಲೀಗಲಿ ನೀವು ಆ ಭೂಮಿಗೆ ಓನರ್ ಆದರೆ ನಿಮಗೆ ಒಂದಷ್ಟು ಮಟ್ಟಿಗೆ ಹಕ್ಕಿದೆ ಅದರ ಮೇಲೆ. ಆದರೆ ಒಂದು ವೇಳೆ ಇಫ್ ಇಟ್ ಹಸ್ ಗಾಟ್ ಹಿಸ್ಟಾರಿಕಲ್ ನೋಟ್, ಹಳೆ ಕಾಲ ಇತಿಹಾಸ ಅದರಲ್ಲಿ ಇದ್ದರೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ನೀವು ಹೇಳಬೇಕು, ಪೊಲೀಸ್ಗೆ ಅದನ್ನು ಹೇಳಬೇಕು. ಅದನ್ನು ತಗೊಳ್ಳಂಗಿಲ್ಲ, ಫೋಟೋ ತಗೋಬಹುದು, ಫೋಟೋ ತಗೊಂಡು ಕಳಿಸ್ಬೋದು. ಯಾಕಂತ ಹೇಳಿದ್ರೆ ವೆನ್ ಯು ಟೇಕ್ ಇಟ್ ಯು ಮೇ ಆಲ್ಟರ್ ಇಟ್. ಕೆಲವೊಮ್ಮೆ ಐತಿಹಾಸಿಕ ವಿಷಯಗಳು ಹೆಚ್ಚು ಬೆಲೆಯನ್ನು, ಹೆಚ್ಚು ಮುಖ್ಯತ್ವವನ್ನು ಪಡೀತದೆ. ಆ ವಿಷಯಗಳನ್ನು ನಾವು ತಗೋಬಾರದು. ಆದ ಕಾರಣ ವಿ ಆಲ್ವೇಸ್ ಹ್ಯಾವ್ ಟು ಗಿವ್ ಇನ್ಫಾರ್ಮೇಷನ್. ಇಲ್ಲಿ ಯೇಸು ಸ್ವಾಮಿ ಈ ಸಾಮರ್ಥ್ಯನ ಹೇಳ್ತಾರೆ. ಒಬ್ಬಾತ ಒಂದು ಭೂಮಿಯಲ್ಲಿ ನಿಧಿಯನ್ನು ನೋಡ್ತಾನೆ, ಆ ನಿಧಿಯನ್ನು ತನ್ನದಾಗಿಸಿಕೊಳ್ಳಲು ಲೀಗಲ್ ಆಗಿ ಅದನ್ನು ಓನ್ ಮಾಡೋದಕ್ಕೆ ಏನು ಮಾಡ್ತಾನೆ, ತನ್ನಲ್ಲಿರುವ ಎಲ್ಲವನ್ನ ಕೂಡ ಮಾರಿ ಆ ಭೂಮಿಯನ್ನು ಕೊಂಡುಕೊಳ್ತಾನೆ. ಈ ಬಿಕಮ್ಸ್ ದ ಓನರ್ ಆಫ್ ದ ಲ್ಯಾಂಡ್ ಟು ಕ್ಲೇಮ್ ದ ಟ್ರೆಷರ್. ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಹಕ್ಕಿರೋದಿಲ್ಲ, ಅವನು ತೋಡಿ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆತ ಆ ಭೂಮಿಯನ್ನು ಕೊಂಡುಕೊಂಡು ಆ ಭೂಮಿಗೆ ಸ್ವಂತದವನಾಗ್ತಾನೆ, ಯಜಮಾನ ಆಗ್ತಾನೆ. ಅಂದ ಮೇಲೆ ಆ ಭೂಮಿಯಲ್ಲಿರುವ ವಿಷಯ ನನ್ನದಾಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವರ್ಗ ಸಾಮ್ರಾಜ್ಯ ಅನ್ನೋದು ಅಂತಹ ಒಂದು ಅಮೂಲ್ಯವಾದ ವಿಷಯ.
ನೀನು ನೋಡಿದಾಗ, ಅದನ್ನು ಅನುಭವಿಸಿದಾಗ, ನೀವು ಎಲ್ಲವನ್ನ ಅದಕ್ಕೋಸ್ಕರ ತ್ಯಾಗ ಮಾಡುವ ನಿಮ್ಮ ಮನೋಭಾವ ನಿಮ್ಮಲ್ಲಿ ಇರಬೇಕು ಎನ್ನುವುದನ್ನು ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಗಲಿಲೇಯ ಸರೋವರದ ತೀರದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಶಿಷ್ಯರನ್ನು ನೋಡ್ತಾರೆ. ಯಾಕೋಬ, ಯೌವಾನ ತನ್ನ ತಂದೆಯೊಂದಿಗೆ ಏನು ಮಾಡ್ತಿದ್ದಾರೆ, ಅವರು ಬಲೆಗಳನ್ನು ತೊಳಿತಾ ಇರ್ತಾರೆ. ಅವಾಗ ಏನು ಹೇಳ್ತಾರೆ ಯೇಸು ಸ್ವಾಮಿ, ನನ್ನನ್ನು ಹಿಂಬಾಲಿಸು. ಅವ್ರೇನು ಮಾಡ್ತಾರೆ, ತನ್ನ ತಂದೆಯನ್ನು, ಆ ಬಲೆಯನ್ನು ಎಲ್ಲವನ್ನ ಬಿಟ್ಟು ಯೇಸು ಸ್ವಾಮಿ ಹಿಂದೆ ಹೋಗ್ತಾರೆ. ದಿಸ್ ಇಸ್ ದ ಎಕ್ಸಾಂಪಲ್. ವೆನ್ ಯು ಫೈಂಡ್ ಸಮಥಿಂಗ್ ವೆರಿ ಪ್ರೆಷಿಯಸ್ ವಿಚ್ ಟೇಕ್ಸ್ ಯು ಅ ಪರ್ಮನೆಂಟ್ ಲೈಫ್, ಯು ಸಬ್ಮಿಟ್ ಎವ್ರಿಥಿಂಗ್ ಫಾರ್ ದಾಟ್ ಸೇಕ್. ಎಲ್ಲವನ್ನ ಕೂಡ ಅದಕ್ಕೋಸ್ಕರ ತ್ಯಾಗ ಮಾಡೋದ್ರಲ್ಲಿ ನೀವು ಸಿದ್ಧರಾಗಿರಬೇಕು. ಅದನ್ನು ಸಂತ ಯೌವಾನ, ಸಂತ ಯಾಕೋಬ ನಮಗೆ ತಿಳಿಸ್ಕೊಡ್ತಾರೆ. ಮಾತ್ರವಲ್ಲದೆ ಸಂತ ಮತ್ತಾಯನು ಶುಭ ಸಂದೇಶದಲ್ಲಿ ಆತನ ಕಚೇರಿಯಲ್ಲಿ ಇರಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯ ನನ್ನನ್ನು ಹಿಂಬಾಲಿಸು. ಮತ್ತಾಯ ಏನು ಮಾಡ್ತಾನೆ, ಹಣ ಅಲ್ಲೇ ಬಿಡ್ತಾನೆ, ಆ ಕೆಲಸವನ್ನು ಅಲ್ಲೇ ಬಿಡ್ತಾನೆ, ಯೇಸು ಸ್ವಾಮಿ ಹಿಂದೆ ಹೋಗ್ತಾನೆ. ಕಾರಣ, ಆತನು ಅತಿ ಉನ್ನತವಾದ ನೀತಿಯನ್ನು ಕಂಡ, ಅದಕ್ಕೋಸ್ಕರ ತನ್ನಲ್ಲಿರುವ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಜಕ್ಕಾಯನ ಕತೆ. ಜಕ್ಕಾಯ ಯೇಸು ಸ್ವಾಮಿಯನ್ನು ಮನೆಗೆ ಬರಮಾಡಿಕೊಳ್ಳುತ್ತಾನೆ. ಯೇಸು ಸ್ವಾಮಿ ಯಾರೆಂಬುದನ್ನು ಆತನ ಗ್ರಹಿಸಿದಾದ ಮೇಲೆ, ಸ್ವಾಮಿ ನಿಮಗೋಸ್ಕರ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಡ್ತೀನಿ. ಆಸ್ತಿ ನನಗೆ ಮುಖ್ಯ ಅಲ್ಲ, ನೀವು ಮುಖ್ಯ. ಯು ಆರ್ ಇಂಪಾರ್ಟೆಂಟ್. ಐ ಹ್ಯಾವ್ ನಾಟ್ ಚೀಟೆಡ್ ಎನಿಬಡಿ. ನಾನು ಯಾರನ್ನೂ ಯಾಮಾರಿಸಲಿಲ್ಲ. ಒಂದು ವೇಳೆ ಏಮಾರಿಸಿದ್ದರೆ ನಾನು 4 ಪಟ್ಟು ಅವರಿಗೆ ಹಿಂದಕ್ಕೆ ತಿರುಗಿಸ್ತೀನಿ. ನನಗೆ ಇನ್ನು ಮೇಲೆ ದುಡ್ಡು ಮುಖ್ಯ ಅಲ್ಲ, ಹಣ ಆಸ್ತಿ ಮುಖ್ಯ ಅಲ್ಲ, ಅಂತಸ್ತು ಮುಖ್ಯ ಅಲ್ಲ, ನೀವು ಮುಖ್ಯ, ನಿಮ್ಮ ಪ್ರೀತಿ ಮುಖ್ಯ. ದಿಸ್ ಈಸ್ exactly what Jesus said. A man finds a treasure, he sells everything and tries to own it. ಎರಡನೆಯ ಸಾಮತಿ, ಒಂದು ವ್ಯಾಪಾರಿ ಏನು ಮಾಡ್ತಾನೆ, ಅತಿ ಸುಂದರವಾದ ರತ್ನ ಮುತ್ತುಗಳನ್ನು ಹುಡುಕೊಂಡು ಹೋಗ್ತಾನೆ. ಈ ಗೋಸ್ ಇನ್ ಸರ್ಚ್ ಆಫ್ ಸಮಥಿಂಗ್. ಆತ ಹುಡುಕೊಂಡು ಹೋದಾಗ ಎಲ್ಲೋ ಒಂದು ಸ್ಥಳದಲ್ಲಿ ಅವನು ಹುಡುಕಿಕೊಂಡಿರುವ ಆ ಒಂದು ಮುಖ್ಯವಾದ ಅತಿ ಬೆಲೆ ಬಾಳುವ ಆ ಮುತ್ತು ರತ್ನವನ್ನು ಕಂಡಾಗ ಆತನ ಮನಸ್ಸಿಗೆ ಶಾಂತಿ, ಸಮಾಧಾನ. ಏನು ಮಾಡ್ತಾನೆ, ನನ್ನಲ್ಲಿರುವ ಎಲ್ಲ ಕೂಡ ಹೋದ್ರೂ ಪರವಾಗಿಲ್ಲ, ಆ ಒಂದು ಅತಿ ಬೆಲೆ ಬಾಳುವ ಮುತ್ತು ರತ್ನ ನನ್ನದಾಗಬೇಕು ಎಂಬುದಾಗಿ ಆತ ಏನು ಮಾಡ್ತಾನೆ, ತನ್ನಲ್ಲಿರುವ ಎಲ್ಲವನ್ನ ಮಾರ್ತಾನೆ, ಹಣ ಸಂಗ್ರಹಿಸ್ತಾನೆ, ಆ ಮುತ್ತು ರತ್ನಗಳನ್ನು ಕೊಂಡುಕೊಳ್ತಾನೆ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಕ್ಸಾಂಪಲ್ಸ್ ನೀವು ಕೇಳೋದಾದರೆ, ಸಂತ ಅಗಸ್ತಿನ್ ಸತ್ಯವನ್ನು ಅರಿಯೋದಕ್ಕೆ ಅವರು ಎಲ್ಲೆಲ್ಲೋ ಹೋಗ್ತಾರೆ, ಯಾವ್ಯಾವ ಸ್ಕೂಲ್ಗೋ ಹೋಗ್ತಾರೆ. ಕೊನೆಯದಾಗಿ ಆತ ಸಂತ ಅಂಬ್ರೋಸ್ ಅವರ ಪ್ರಾರ್ಥನೆ, ಅವರ ಪ್ರಬೋಧನೆಯನ್ನು ಕೇಳುವಾಗ ಸತ್ಯ ಎನ್ನುವುದು ಶುಭ ಸಂದೇಶದಲ್ಲಿದೆ ಎನ್ನುವ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳುತ್ತಾನೆ. ಆತ ಅದೇ ಒಂದು ದೇವಾಲಯದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದು ಈ ಒಂದು ಧರ್ಮದ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದು ಒಂದು ಧರ್ಮಾಧ್ಯಕ್ಷರಾಗಿ ಆತ ಸಂತನಾಗ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಗೋಸ್ ಇನ್ ಸರ್ಚ್ ಆಫ್ ಫೈಂಡಿಂಗ್ ದ ಪರ್ಲ್. ಒನ್ಸ್ he finds it, he holds it so tight, he couldn't lose it. ಒಳ್ಳೆಯ ಎಕ್ಸಾಂಪಲ್. ಅದು ಯಾವುದೇ ಆಗಲಿ, ಎಂಥದ್ದೇ ಆಗಲಿ ಕಷ್ಟ. ಇನ್ನೂ ಸುಮಾರು ಎಕ್ಸಾಂಪಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸೆಂಟ್ ಆಗ್ನೆಸ್, 13 ವಯಸ್ಸು ಆಕೆಗೆ. ಮದುವೆ ಮಾಡ್ಕೋಬೇಕು ಅಂತ ಪುಷ್ ಮಾಡಿದಾಗ, ಇಲ್ಲ ನನಗೆ ಮದುವೆ ಬೇಡ, ಯೇಸು ಸ್ವಾಮಿಗೆ ನನ್ನ ಜೀವನವನ್ನು ಸಮರ್ಪಿಸ್ತೀನಿ. ಆಕೆಯನ್ನು ಕೊಲೆ ಮಾಡಬೇಕಾದ್ರೂ ಕೂಡ ನಾನು ಯೇಸು ಸ್ವಾಮಿಗೋಸ್ಕರ ಬದುಕ್ತೀನಿ, ಈ ಜೀವನ ಕೂಡ ನನಗೆ ಬೇಕಾಗಿಲ್ಲ. ಐ ಹ್ಯಾವ್ ಫೌಂಡ್ ದ ಟ್ರೂತ್. ಸತ್ಯವನ್ನು ನಾನು ಕಂಡುಹಿಡಿದಿದ್ದೇನೆ, ನನ್ನ ಜೀವನದ ಗುರಿಯನ್ನು ಕಂಡುಹಿಡಿದಿದ್ದೇನೆ, ಅವರು ಮುಖ್ಯ, ನನ್ನ ಜೀವ ಕೂಡ ನನಗೆ ಬೇಕಾಗಿಲ್ಲ. ಸಂತ ಸೆಬಾಸ್ಟಿನ್ ಸೇಮ್ ಸ್ಟೋರಿ. ಇನ್ನೊಂದು ನಮ್ಮದೇ ಆದಂತಹ ಸಂತರು, ಅವರ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಸೆಂಟ್ ಗಾರ್ಸಿಯಾ. ವಸಾಯಲ್ಲಿ ಹುಟ್ಟಿದವರು, ಬಾಂಬೆ. ಜಪಾನ್ ದೇಶಕ್ಕೆ ಹೋಗ್ತಾರೆ. ಜಪಾನ್ ದೇಶದಲ್ಲಿ ಧರ್ಮಕ್ಕೋಸ್ಕರ ತನ್ನ ರಕ್ತವನ್ನೇ ತ್ಯಾಗ ಮಾಡ್ತಾರೆ, ಜೀವನವನ್ನೇ ತ್ಯಾಗ ಮಾಡ್ತಾರೆ. ಬಿಕಾಸ್ he found Christ is so precious and wonderful and he would sacrifice anything for it.
ಅದಕ್ಕೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡಬಹುದು, ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧ. ಗಾರ್ಸಿಯಾ ಗೊನ್ಸಾಲೋ ಭಾರತೀಯ ಸಂತರು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯನ್ನ ಹುಡುಕಬೇಕು. ಫೈಂಡ್ ಕ್ರೈಸ್ಟ್, ಫೈಂಡ್ ಕ್ರೈಸ್ಟ್. ಸಂತ ಅಗಸ್ತೀನರವರು ಉತ್ತಮವಾಗಿ ಹೇಳ್ತಾರೆ, ಒಂದು 1000 ಸಲ ಹೇಳಿದ್ದೀನಿ. ಬಟ್ ಅಗೇನ್ ಐ ಟೆಲ್ ಯು, ಲೇಟ್ ಐ ಹ್ಯಾವ್ ನೋನ್ ದಿ ಓ ಏನ್ಷಿಯಂಟ್ ಬ್ಯೂಟಿ. ದೇವರನ್ನ ಹೇಳ್ತಾರೆ, ಲೇಟ್ ಐ ಹ್ಯಾವ್ ನೋನ್ ದಿ ಓ ಏನ್ಷಿಯಂಟ್ ಬ್ಯೂಟಿ. ಮತ್ತೊಂದು ಮುಖ್ಯವಾದ ವಿಷಯ ಹೇಳ್ತಾರೆ, ದೇವರೇ ನಾನು ನಿನ್ನನ್ನು ಹುಡುಕಲು ನನ್ನಿಂದ ಹೊರಗೆ ಬಂದು ಭೂಲೋಕದಲ್ಲಿ ಹುಡುಕಾಡಿದೆ, ನೀನು ಸಿಗಲಿಲ್ಲ. ನಾನು ನನ್ನೊಳಗೆ ಬಂದಾಗ ನನ್ನಲ್ಲಿರುವ ನಿನ್ನನ್ನು ಕಂಡೆ, ನನ್ನಲ್ಲಿರುವ ನಿನ್ನನ್ನು ಕಂಡೆ. ಈ ನನ್ನಲ್ಲಿರುವ ನೀನು ನನ್ನನ್ನು ಪರಿವರ್ತನೆ ಮಾಡಿ ನೀನಾಗಿಯೇ ನನ್ನನ್ನು ಮಾರ್ಪಡಿಸುವೆ. ಇದು ಅವರ ಜೀವನದ ಫೈನಲ್ ಸ್ಟೇಟ್ಮೆಂಟ್. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯಾಗಿ ತನ್ನ ಜೀವನವನ್ನು ಜೀವಿಸಲು ಅವರು ಮುಂದಾದರು. ಬಿಕಾಸ್ ಈ ಫೌಂಡ್ ಕ್ರೈಸ್ಟ್ ಈಸ್ ದ ಟ್ರೂತ್ ಆ್ಯಂಡ್ ಯು ವಾಂಟ್ ಟು ಕಮಿಟ್ ಎವ್ರಿಥಿಂಗ್ ಟು ಓನ್ ದ ಟ್ರೂತ್. ಮೂರನೆಯದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮೂರನೆಯ ಸಾಮತಿ, ಒಬ್ಬಾತ ಬಲೆಯನ್ನು ಹಾಕ್ತಾನೆ. ಬಲೆಯಲ್ಲಿ ಮೀನುಗಳು ಬರ್ತವೆ, ರಾಶಿ ರಾಶಿಯಾಗಿ ಎಲ್ಲ ಜಾತಿಯ ಮೀನುಗಳು ಬರ್ತವೆ. ಎಲ್ಲ ಜಾತಿಯ ಮೀನುಗಳನ್ನು ತಿನ್ನೋಕೆ ಆಗೋದಿಲ್ಲ. ಕೆಲವೊಂದು ಮೀನುಗಳನ್ನ ತಿಂದರೆ ಸತ್ತೋಗ್ಬಿಡ್ತೀವಿ, ಕೆಲವೊಂದು ಮೀನುಗಳು ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು, ಕೆಲವೊಂದು ಮೀನುಗಳು ಕೊಲೆಸ್ಟ್ರಾಲ್ಗೆ ಡೇಂಜರು. ಇವೆಲ್ಲ ತಿಳ್ಕೋಬೇಕು. ಸಿಕ್ಕಿದ್ದೆಲ್ಲ ತಿನ್ನೋಕ್ಕಾಗಲ್ಲ, ಸಿಕ್ಕಿದ್ದೆಲ್ಲ ತಿಂದರೆ ಬೇಗ ಹೋಗ್ಬಿಡ್ತೀವಿ. ಅದಕ್ಕೆ ಈ ಬೆಸ್ತರಿಗೆ ಗೊತ್ತು ಯಾವ ಮೀನು ಒಳ್ಳೆಯ ಮೀನು, ಯಾವ ಮೀನು ತಿನ್ನೋದಕ್ಕೆ ಅರ್ಹತೆ ಇಲ್ಲ ಅನ್ನೋದನ್ನು ಅವರು ಅರಿತಿದ್ದಾರೆ. ಆದ ಕಾರಣ ಏನು ಮಾಡ್ತಾರೆ, ಆ ಬಲೆಯನ್ನು ಹೊರಗೆ ತಂದಾಗ ಒಳ್ಳೆಯ ವಿಷಯಗಳನ್ನು ತಮ್ಮಲ್ಲಿ ಇಟ್ಕೋತಾರೆ, ಕೆಟ್ಟ ವಿಷಯಗಳನ್ನು ಎತ್ತಿ ಬಿಸಾಕ್ತಾರೆ. ಯೇಸು ಸ್ವಾಮಿ ಶುಭ ಸಂದೇಶದಲ್ಲಿ ಹೇಳ್ತಾರೆ, ಕಾಲಾಂತ್ಯದಲ್ಲಿ ಹೀಗೆ ಇರ್ತದೆ. ಒಳ್ಳೆಯವರನ್ನು ದೇವರು ಆರಿಸ್ಕೋತಾರೆ, ಕೆಟ್ಟವರನ್ನು ಬೆಂಕಿಗೆ ಹಾಕ್ತಾರೆ. ಆದರೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲಿಟಲ್ ಡಿಫ್ರೆಂಟ್ಲಿ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಯು ಡೂ ಎಕ್ಸಾಮಿನೇಷನ್ ಆಫ್ ಕಾನ್ಷಿಯನ್ಸ್ ಎವ್ರಿ ಡೇ, ಎವ್ರಿ ನೈಟ್ ಬಿಫೋರ್ ಯು ಸ್ಲೀಪ್. ನೀವು ನಿದ್ದೆ ಮಾಡೋದಕ್ಕೆ ಮುಂಚೆ ಒಂದು 5 ನಿಮಿಷ ಈ ಒಂದು ಸಮಯವನ್ನು ಕಳೆಯಿರಿ. ನಿಮ್ಮ ಬಲೆಯನ್ನು ನೋಡಿ, ಈ ಬಲೆಯಲ್ಲಿ ಒಳ್ಳೆಯ ಮೀನು ಯಾವುದು, ಕೆಟ್ಟ ಮೀನು ಯಾವುದು ಎನ್ನುವುದನ್ನು ಒಂದಷ್ಟು ಮಟ್ಟಿಗೆ ಪರಿಶೀಲನೆ ಮಾಡಿ. ಒಳ್ಳೆಯ ಮೀನಿದ್ದರೆ ನಿಮ್ಮದಾಗಿಸಿಕೊಳ್ಳಿ, ಕೆಟ್ಟ ಮೀನಿದ್ದರೆ ನಿಮ್ಮಿಂದ ದೂರ ಎಸೆಯಿರಿ. ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ವೆನ್ ಯು ಡೂ ಯುವರ್ ಎಕ್ಸಾಮಿನೇಷನ್ ಆಫ್ ಕಾನ್ಷಿಯನ್ಸ್, ನೀನೇನಾದರೂ ತಪ್ಪು ಮಾಡಿದರೆ, ತಪ್ಪು ವಿಷಯಗಳು ಏನಾದರೂ ಮಾಡಿದರೆ ಆ ಒಂದು ದಿನದಲ್ಲಿ ದೇವರೇನು ಮುಂದೆ ನಾನು ಇದನ್ನು ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿ ಪ್ರಾರ್ಥನೆ ಮಾಡಿ ಎತ್ತಿ ಎಸೀರಿ. ಒಳ್ಳೆಯದನ್ನು ಮಾಡಿದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ದೇವರೇ ಒಳ್ಳೆಯದು ಮಾಡೋದಕ್ಕೆ ನನಗೆ ಈ ಧೈರ್ಯವನ್ನು, ಶಕ್ತಿಯನ್ನು, ದೃಢತೆಯನ್ನು, ಜ್ಞಾನವನ್ನು ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು ಎಂಬುದಾಗಿ ಆ ಒಳ್ಳೆಯ ವಿಷಯಗಳಲ್ಲಿ ಬೆಳೆಯಲು ಪ್ರಯತ್ನ ಮಾಡಿ. ಮೂರನೆಯ ಸಾಮತಿ. ನಾಲ್ಕನೆಯ ಸಾಮತಿ, ಒಬ್ಬ ವ್ಯಕ್ತಿ ಜ್ಞಾನವನ್ನು ಪಡೆದಂತಹ ವ್ಯಕ್ತಿ, ದೇವರ ಆಶೀರ್ವಾದವನ್ನು ಪಡೆದಂತಹ ವ್ಯಕ್ತಿ, ದೇವರೆನ್ನುವ ನಿಧಿಯನ್ನು ಪಡೆದಂತಹ ವ್ಯಕ್ತಿ, ದೇವರೆನ್ನುವ ಮುತ್ತು ರತ್ನವನ್ನು ಪಡೆದಂತಹ ವ್ಯಕ್ತಿ ತನ್ನ ಹೃದಯ ಎನ್ನುವ ಮನೆಯಿಂದ ಒಳ್ಳೆಯ ಹಳೆಯ ಹೊಸ ವಿಷಯಗಳನ್ನು ಹೊರಗೆ ತರುತ್ತಾನೆ ಇರ್ತಾನೆ. ಯು ವಿಲ್ ಆಲ್ವೇಸ್ ಬ್ರಿಂಗ್ ದ ನ್ಯೂ ಅಂಡ್ ಓಲ್ಡ್ ಥಿಂಗ್ಸ್ ಫ್ರಮ್ ಹಿಸ್ ಹಾರ್ಟ್. ದೇವರು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಮನೆ ಒಳಗೆ ಹೋಗಿ ಬಾಗಲನ್ನು ಮುಚ್ಚಿ, ಅಂದರೆ ನಿನ್ನ ಹೃದಯದ ಒಳಗೆ ಹೋಗಿ. ಸಂತ ಅಗಸ್ತೀನರವರು ಹೇಳಿದ ಹಾಗೆ, ನಿನ್ನಲ್ಲಿರುವ ದೇವರನ್ನು ಕಾಣು. ಆ ದೇವರ ಕಾಣುವ ಆ ಒಂದು ಜ್ಞಾನವನ್ನು ಮೊದಲನೇ ವಾಚನದಲ್ಲಿ ಹೇಳಿದ ಪ್ರಕಾರ ಸಾಲಮೋನ್ ರಾಜ ಕೇಳ್ತಾನೆ, ನನಗೆ ಆಸ್ತಿ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಧೈರ್ಯ ಬೇಡ, ದೊಡ್ಡ ದೊಡ್ಡ ವಿಷಯಗಳು ಬೇಡ, ನನಗೆ ಬೇಕಾಗಿರೋದು ಜ್ಞಾನವನ್ನು ಕೊಡು ದೇವರೇ ಎಂಬುದಾಗಿ ಆತನು ಪ್ರಾರ್ಥಿಸಿದ. ನಾವು ದೇವರನ್ನು ಕಂಡಾಗ, ದೇವರನ್ನು ನಮ್ಮದಾಗಿಸಿಕೊಂಡಾಗ ನಾವು ಜ್ಞಾನದಲ್ಲಿ ಬೆಳೀತೀವಿ. ಆ ಜ್ಞಾನದಿಂದ ಬೆಳೆದಂತಹ ನಾವು ನಮ್ಮ ಹೃದಯದಿಂದ ಹಳೆಯ ಒಡಂಬಡಿಕೆಯ ಸತ್ಯಗಳನ್ನು, ಹೊಸ ಒಡಂಬಡಿಕೆಯ ಸತ್ಯಗಳನ್ನು ಹೊರಗೆ ತರುತ್ತಾ ಅದನ್ನು ಜೀವಿಸುತ್ತಾ ಇರುತ್ತೇವೆ. ದಿಸ್ ಇಸ್ ದ ಮೀನಿಂಗ್. A house owner brings both new and old things always. ಆತ ಹಳೆಯ ಹೊಸ ವಿಷಯಗಳನ್ನು ಹೊರಗೆ ತರುತ್ತಾನೇ ಇರುತ್ತಾನೆ. ಹಳೆಯ ಒಡಂಬಡಿಕೆಯ ಸತ್ಯಗಳು, ಮೌಲ್ಯಗಳು, ಹೊಸ ಒಡಂಬಡಿಕೆಯ ಅರ್ಥಗಳು,
ಆತ ತನ್ನ ಜೀವನದಿಂದ ಹೊರಗೆ ತರುತ್ತಾನೆ ಇರ್ತಾನೆ, ಅಂಥವನು ಸ್ವರ್ಗ ಸಾಮ್ರಾಜ್ಯಕ್ಕೆ ಯೋಗ್ಯನು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಇಂದಿನ ಸಾಮತಿಗಳ ಅರ್ಥ. ಇದನ್ನು ಗ್ರಹಿಸಿಕೊಳ್ಳುವ ನಾವು ಪ್ರಾಮಾಣಿಕವಾಗಿ ಏನು ಮಾಡಬೇಕು? ಸರ್ಚ್ ಫಾರ್ ಕ್ರೈಸ್ಟ್. ಸ್ವಾಮಿ ಹೇಳಿದ್ದಾರೆ, ಲೋಕಾಂತ್ಯದವರೆಗೂ ನಾನು ನಿನ್ನೊಡನೆ ಇರ್ತೀನಿ. ಇದಾರಾ? ದಟ್ಸ್ ಅ ಪ್ರಾಬ್ಲಮ್. ದೇವರು 2-3 ಸೇರಿ ನನ್ನ ನಾಮದಲ್ಲಿ ಎಲ್ಲಿ ಸೇರಿರ್ತೀರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇರ್ತೀನಿ. ಇರ್ತಾರಾ ದೇವರು? ಇದಾರಾ ದೇವರು? ವೆನ್ ಹಿ ಈಸ್ ನಾಟ್ ಪ್ರೆಸೆಂಟ್, ಮೇ ಬಿ ಯು ಹ್ಯಾವ್ ಟು ಸರ್ಚ್. ಜೀಸಸ್ ಟೆಲ್ಸ್ ಯು, ಈ ಲೋಕ ಅಂತ್ಯದವರೆಗೂ ನಾನು ನಿನ್ನೊಡನೆ ಇರ್ತೀನಿ. ನನ್ನೊಡನೆ ಇದ್ದಾರಾ? ಇಲ್ಲ ಅಂತ ಹೇಳಿದ್ರೆ ಹುಡುಕಿ. ಸಂತ ಅಗಸ್ತಿನ್ರವರ ಹಾಗೆ ನಾವು ಕೂಡ ಅವರನ್ನು ಕಾಣುವ ಸೌಭಾಗ್ಯವನ್ನು ದೇವರು ಕೊಡ್ತಾರೆ. ಸಂತ ಗೊಂಜಾಲೋ ಗಾರ್ಸಿಯಾದ ಪ್ರಕಾರ ನನ್ನ ಜೀವನವನ್ನೇ ಅವರಿಗೋಸ್ಕರ ಸಮರ್ಪಿಸುವ ಧೈರ್ಯವನ್ನು ಕೊಡ್ತಾರೆ. ಅಂತಹ ಒಂದು ಜೀವನವನ್ನು ಜೀವಿಸುವಾಗ ನಮ್ಮ ಜೀವನದಲ್ಲಿ ಹೊಸ ಹಳೆಯ ವಿಷಯಗಳನ್ನು, ಒಳ್ಳೆಯ ಮೌಲ್ಯಗಳನ್ನು ನಮ್ಮ ಜೀವನದ ಆಧಾರವಾಗಿ ಇಟ್ಟುಕೊಂಡು ಅದನ್ನು ಪರರಿಗೆ ಕೊಡುವ, ತೋರಿಸುವ, ಅದನ್ನು ಜೀವಿಸುವ ವಿಷಯವನ್ನು, ಮನೋಭಾವವನ್ನು, ಜ್ಞಾನವನ್ನು, ಅರಿವನ್ನು, ದೃಢತೆಯನ್ನು, ಶಕ್ತಿಯನ್ನು ನಾವು ಪಡೆಯುತ್ತೇವೆ. ಬನ್ನಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವರ್ಗ ಸಾಮ್ರಾಜ್ಯ ಎಲ್ಲೆಲ್ಲೋ ಇಲ್ಲ, ನಮ್ಮಲ್ಲೇ ಇದೆ. ಅದನ್ನು ಜೀವಿಸೋದಕ್ಕೆ ಮನಸ್ಸು ಇರಬೇಕು, ಆಸೆ ಇರಬೇಕು, ಪ್ರಾರ್ಥನೆ ಇರಬೇಕು. ಅಂತಹ ಪ್ರಾರ್ಥನೆ ನಮ್ಮದಾಗಲಿ. ಅಂತಹ ಪ್ರಾರ್ಥನೆಯ ಫಲವನ್ನು ಪಡೆಯುವ ಧೈರ್ಯವನ್ನು ಪವಿತ್ರಾತ್ಮನು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.